ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಸೂರಜ್ ಕಂಪ್ಯೂಟರ್ ಕೋಚಿಂಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇನ್ ದ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಸಬ್ ಡೆಫಿನಿಷನ್ಸ್ ರಿಲೇಟೆಡ್ ಟು ದ ಅಕೌಂಟ್ಸ್. ಅಂದರೆ ಅಕೌಂಟ್ಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಡೆಫಿನಿಷನ್ಸನ್ನು ಅಥವಾ ಟರ್ಮಿನಾಲಜೀಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ದಿಸ್ ಇಸ್ ದ ಸೆಕೆಂಡ್ ಸೆಷನ್ ಆಫ್ ಟರ್ಮ್ಸ್ ಆಫ್ ಅಕೌಂಟಿಂಗ್. ಅಂದರೆ ಟ್ಯಾಲಿಯನ್ನು ಕಲಿಯೋದಕ್ಕಿಂತ ಮೊದಲು ಇಫ್ ಯು ಆರ್ ಅ ನಾನ್ ಕಾಮರ್ಸ್ ಬ್ಯಾಕ್ಗ್ರೌಂಡ್ ದೆನ್ ಯು ಶುಡ್ ನೋ ಆಲ್ ದೀಸ್ ಟರ್ಮಿನಾಲಜೀಸ್. ಓಕೆನಾ? ಸೊ ಪರ್ಚೇಸ್ ರಿಟರ್ನ್ ಆ್ಯಂಡ್ ಸೇಲ್ಸ್ ರಿಟರ್ನ್ಸ್ ಆದಮೇಲೆ ಸ್ಟಾಕ್ ಅಂಥೇಳಿ ಒಂದು ವರ್ಡ್ ಬರುತ್ತೆ. ಸ್ಟಾಕ್ ಅಂದರೆ ಏನು? ದಿನನಿತ್ಯದ ಜೀವನದಲ್ಲಿ ನೀವು ಕೇಳಿರ್ತೀರ, ಸೊ ನನ್ನ ಅಂಗಡಿಯಲ್ಲಿ ಇಷ್ಟು ಸ್ಟಾಕ್ ಇದೆ, ಇಷ್ಟು ಸ್ಟಾಕ್ ಉಳಿದಿದೆ, ಇಷ್ಟು ಸ್ಟಾಕ್ ಸೇಲ್ ಆಗಿದೆ ಅಂತಂದ್ಬಿಟ್ಟು. ಸೊ ಅದರದ್ದು ಕರೆಕ್ಟ್ ಡೆಫಿನೇಷನ್ ಇವತ್ತು ನಾವು ತಿಳ್ಕೊಳ್ಳೋಣ. ಸೊ ದ ಡೆಫಿನೇಷನ್ ಗೋಸ್ ಲೈಕ್ ದಿಸ್. ಡೆಫಿನೇಷನ್ ಅಂದರೆ ಇಟ್ ಈಸ್ ಅ ಅನ್ಸೋಲ್ಡ್ ಪಾರ್ಟ್ ಆಫ್ ದ ಗೂಡ್ಸ್ ಲೈಯಿಂಗ್ ಇನ್ ದ ಬಿಸ್ನೆಸ್ ಆನ್ ದ್ಯಾಟ್ ಗಿವನ್ ಡೇಟ್. ಅನ್ಸೋಲ್ಡ್ ಪಾರ್ಟ್ ಆಫ್ ದ ಗೂಡ್ಸ್ ಅಂತ ಹೇಳ್ತಾ ಇದ್ದಾರೆ ಅವರು. ಅನ್ಸೋಲ್ಡ್ ಪಾರ್ಟ್ ಆಫ್ ದ ಗೂಡ್ಸ್ ಅಂದರೆ ಏನು? ಗೂಡ್ಸ್ ಅಂದರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ನಿಮ್ಮ ಅಂಗಡಿಯಲ್ಲಿ ಅಥವಾ ಶಾಪಲ್ಲಿ ಅಥವಾ ಶೋರೂಮಲ್ಲಿ ಯಾವುದಾದ್ರೂ ಗೂಡ್ಸ್ ಇನ್ನೂ ಸೇಲ್ ಆಗಿಲ್ಲ ಅಂದರೆ ಅದಕ್ಕೆ ನಾವು ಅನ್ಸೋಲ್ಡ್ ಪಾರ್ಟ್ ಅಂತ ಹೇಳ್ತೀವಿ. ಸೊ ಆ ಅನ್ಸೋಲ್ಡ್ ಪಾರ್ಟ್ ಆಫ್ ದ ಗೂಡ್ಸ್ಗೆ ನಾವು ಸ್ಟಾಕ್ ಅಂತ ಕರಿಬಹುದು. ಆನ್ ದ್ಯಾಟ್ ಗಿವನ್ ಡೇಟ್ ಅಂದರೆ ಇವತ್ತಿನ ದಿವಸ ಅಥವಾ ಯಾವ ಡೇಟಿಗೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀರಾ ಆ ಡೇಟ್ ಅವತ್ತಿನ ಡೇಟಿಗೆ ಎಷ್ಟು ಸ್ಟಾಕ್ ಇತ್ತು ಅಂತ ನಾವು ಮಾತಾಡ್ತೀವಿ, ಅಥವಾ ಇವತ್ತಿನ ಸ್ಟಾಕ್ ಇಷ್ಟಿದೆ ಅಂತ ಮಾತಾಡ್ತೀವಿ. ಇಟ್ ಈಸ್ ಆ್ಯನ್ ಅಸೆಟ್. ಅಸೆಟ್ ಅಂದರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಇದು ಒಂದು ಆಸ್ತಿ ಇದ್ದ ಹಾಗೆ ಬಿಸ್ನೆಸ್ಸಲ್ಲಿ. ದ ಸ್ಟಾಕ್ ಮೇ ಬಿ ಓಪನಿಂಗ್ ಸ್ಟಾಕ್ ಆರ್ ಕ್ಲೋಸಿಂಗ್ ಸ್ಟಾಕ್ ಆರ್ ಬೋತ್. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಅಂತ ಟರ್ಮಿನಾಲಜೀಸ್ ಇನ್ ಡೀಟೇಲ್ ಒಳಗಡೆ ಡಿಸ್ಕಸ್ ಮಾಡೋಣ ಲೇಟರ್. ಸೊ ಇದು ಅಂದರೆ ಸ್ಟಾಕ್ ಅಂದರೆ ಅನ್ಸೋಲ್ಡ್ ಪಾರ್ಟ್ ಆಫ್ ದ ಗೂಡ್ಸ್ ಲೈಯಿಂಗ್ ಇನ್ ದ ಬಿಸ್ನೆಸ್ ಆನ್ ದ್ಯಾಟ್ ಡೇಟ್ ಆ್ಯಂಡ್ ಇಟ್ ಈಸ್ ಆ್ಯನ್ ಆಸೆಟ್ ಅಂತ ನೆನಪಿರಲಿ. ನೆಕ್ಸ್ಟ್ ಎಂಟ್ರಿ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಟರ್ಮ್. ಇಟ್ ಈಸ್ ಅ ರೆಕಾರ್ಡಿಂಗ್ ಆಫ್ ದ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಆಫ್ ಅ ಪ್ರೈಮ್ ಎಂಟ್ರಿ ಆರ್ ಒರಿಜಿನಲ್ ಎಂಟ್ರಿ. ಸೊ ಯಾವುದೇ ಒಂದು ಪರ್ಚೇಸ್ ಅಥವಾ ಸೇಲ್ ಅಥವಾ ಪೇಮೆಂಟ್ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆಗಲಿ ಅದನ್ನು ನಾವು ಎಂಟ್ರಿ ಪಾಸ್ ಮಾಡಬೇಕಾಗತ್ತೆ. ಐದರ್ ಇಟ್ ಈಸ್ ಇನ್ ದ ಮ್ಯಾನ್ಯುವಲ್ ಆರ್ ಇಟ್ ಈಸ್ ಇನ್ ದ ಟ್ಯಾಲಿ. ಸೊ ಅಂತಹ ಒಂದು ಎಂಟ್ರಿನ ನಾವು ಎಲ್ಲಿ ಮಾಡ್ತೀವಿ? ಒರಿಜಿನಲ್ ಬುಕ್, ಒರಿಜಿನಲ್ ಎಂಟ್ರಿ ಅಥವಾ ಪ್ರೈಮ್ ಎಂಟ್ರಿ ಅಂತ ಕೂಡ ಹೇಳ್ತೀವಿ. ಇದನ್ನು ನಾವು ಜರ್ನಲಲ್ಲಿ ಮಾಡ್ತೀವಿ, ಮ್ಯಾನ್ಯುವಲಲ್ಲಿ. ಓಕೆನಾ? ಸೊ ಮ್ಯಾನ್ಯುವಲ್ ಮೆಥಡ್ ಮಾತಾಡುವಾಗ ಡೈಲಿ ಮಾರ್ನಿಂಗಿಂತ ಈವ್ನಿಂಗ್ ಮಟ್ಟ ಅಥವಾ ನೈಟ್ ಮಟ್ಟ ನಾವು ಯಾವುದೇ ಒಂದು ಟ್ರಾನ್ಸಾಕ್ಷನನ್ನು ಮಾಡಿದಾಗ ಒಂದು ಬುಕ್ಕಲ್ಲಿ ನಾವು ಅದನ್ನು ಎಂಟ್ರಿ ಮಾಡ್ತೀವಿ. ಆ ಎಂಟ್ರಿ ಇವಾಗ ನೋಡಿ ನಾನು ಹೇಳುವಾಗಲೇ ಹೇಳ್ತಾ ಇದ್ದೀನಿ ಎಂಟ್ರಿ ಮಾಡ್ತೀವಿ ಅಂತಂದ್ಬಿಟ್ಟು. ಸೊ ಯು ಹ್ಯಾವ್ ಟು ರಿಕಾರ್ಡ್, ಅದನ್ನು ಬರೀಬೇಕಾಗತ್ತೆ. ಸೊ ದ್ಯಾಟ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಎಂಟ್ರಿ. ಆಯಿತಾ? ಸೊ ಜರ್ನಲ್ ಅಂದರೆ ಏನು ಸರ್? ಇನ್ ಜರ್ನಲ್ ಅಂತ ಹೇಳಿದೆ ನಾನು. ಜರ್ನಲಲ್ಲಿ ಬರಿತೀವಿ ನಾವು ಸ್ಟೆಪ್ ಬೈ ಸ್ಟೆಪ್ ಅಂತಂದ್ಬಿಟ್ಟು. ಜರ್ನಲ್ ಅಂದರೆ ಏನು? ಇಟ್ ಇಸ್ ಅ ಬುಕ್ ಆಫ್ ಪ್ರೈಮ್ ಎಂಟ್ರಿ ಆರ್ ಒರಿಜಿನಲ್ ಎಂಟ್ರಿ. ಹಿಯರ್ ಆಲ್ ದ ಟ್ರಾನ್ಸಾಕ್ಷನ್ಸ್ ಆರ್ ಎಂಟರ್ಡ್ ಸಿಸ್ಟಮೆಟಿಕಲಿ ಇನ್ ಅ ಸೀಕ್ವೆನ್ಸ್. ಸೊ ಅದೇ ಬುಕ್ಗೆ ಒರಿಜಿನಲ್ ಎಂಟ್ರಿ ಎಲ್ಲಿ ಮಾಡಬೇಕು ಸರ್ ಅಂತ ಕೇಳ್ತೀರಾ ನೀವು. ಸರ್ ಎಂಟ್ರಿ ಎಲ್ಲಿ ಮಾಡಬೇಕು? ಜರ್ನಲಲ್ಲಿ ಮಾಡಬೇಕು. ಸೊ ಜರ್ನಲ್ ಅಂದರೆ ಏನು? ಬುಕ್ ಆಫ್ ಪ್ರೈಮ್ ಎಂಟ್ರಿ ಅಂದರೆ ಮಾರ್ನಿಂಗ್ ಅಂತ ಹಿಡಿದು ಈವ್ನಿಂಗ್ ಮಟ್ಟ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆಗಲಿ ನೀವು ಜರ್ನಲ್ ಎಂಟ್ರಿಯಲ್ಲಿ ಸಿಕ್ವೆನ್ಷಿಯಲಿ ಮಾಡ್ಕೊಂತ ಹೋಗಬೇಕು. ಅಂದರೆ 1 2 3 4 5 ಅಂತ ಆ ಥರ ಸಿಸ್ಟಮೆಟಿಕಲಿ ಒಂದು ಸಿಕ್ವೆನ್ಸಲ್ಲಿ ಮಾಡ್ಕೊತ ಹೋಗಬೇಕು. ಆಮೇಲೆ ಬರುತ್ತೆ ಒಂದು ವರ್ಡು ಲೆಜ್ಜರ್ ಅಂತಂದ್ಬಿಟ್ಟು. ಲೆಜ್ಜರ್ ಅಂದರೆ ಏನು? ಇಟ್ ಈಸ್ ದ ಬುಕ್ ಆಫ್ ಫೈನಲ್ ಎಂಟ್ರಿ ಕಂಟೈನಿಂಗ್ ಆಲ್ ದ ಬಿಸ್ನೆಸ್ ಅಕೌಂಟ್ಸ್. ದ ಅಕೌಂಟ್ಸ್ ಆರ್ ಕ್ಲಾಸಿಫೈಡ್ ರೆಕಾರ್ಡ್ಸ್ ಆಫ್ ಆಲ್ ದ ಟ್ರಾನ್ಸಾಕ್ಷನ್ಸ್ ಮೇಡ್ ಇನ್ ದ ಜರ್ನಲ್. ನೋಡಿ ಇವಾಗ ಸೊ ಜರ್ನಲ್ ಒಳಗಡೆ ಏನು ಮಾಡಿದ್ಬಿಟ್ರಿ ನೀವು? ಸೀರಿಯಲ್ ಆಗಿ ಮಾರ್ನಿಂಗಿಂತ ಈವ್ನಿಂಗ್ ಮಟ್ಟ ಏನೇನು ಟ್ರಾನ್ಸಾಕ್ಷನ್ ಆಗಿದೆಯೋ ಸೀರಿಯಲ್ ಆಗಿ 1 2 3 4 ಅಂತ ಎಂಟ್ರಿ ಮಾಡಿಬಿಟ್ರಿ. ಆದರೆ ಅಟ್ ದ ಎಂಡ್ ಆಫ್ ದ ಡೇ ನೀವೇನು ಮಾಡಬೇಕಾಗತ್ತೆ? ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ಲೆಜ್ಜರಲ್ಲಿ ಮತ್ತೊಮ್ಮೆ ಎಂಟ್ರಿ ಮಾಡಬೇಕಾಗಿರುತ್ತೆ. ಆದರೆ ಸಿಕ್ವೆನ್ಷಿಯಲಿ ಎಲ್ಲ ಕ್ಲಾಸಿಫೈಡ್ ರೆಕಾರ್ಡ್ಸ್ ಅಂತ ಹೇಳ್ತೀವಿ. ಲೆಜ್ಜರ್ಸ್ ಅಂದರೆ ಏನು? ಕ್ಲಾಸಿಫಿಕೇಷನ್ ಮಾಡಬೇಕು ನೀವು. ಉದ್ದಕ್ಕೆ ಅಂದರೆ 1 2 3 4 ಸಿಕ್ವೆನ್ಷಿಯಲಿ ಎಂಟ್ರಿ ಮಾಡೋದು ಜರ್ನಲಲ್ಲಿ. ಲೆಜ್ಜರಲ್ಲಿ ಏನು ಮಾಡಬೇಕಾಗುತ್ತೆ? ಕ್ಲಾಸಿಫೈ ಮಾಡಬೇಕು, ಅಂದರೆ ಬೈಫರ್ಫಿಕೇಷನ್ ಮಾಡಬೇಕು, ಅಂದರೆ ವಿಂಗಡಿಸಬೇಕು ಅದನ್ನು. ಹೌದಾ? ಸೊ ABC ಅಂತೇಳಿ ಒಂದು ಪಾರ್ಟಿ ಬಂತು. ಆ ABC ಒಂದು ಪಾರ್ಟಿ ಇವತ್ತು ಏನು ಕೊಡ್ತು ನನಗೆ? ಒಂದೇನೋಪ್ಪ ಪಾರ್ಲೆಜಿ ಬಿಸ್ಕಿಟ್ ಅವರು ತಂದು ಕೊಡ್ತು, ABC ಡಿಸ್ಟ್ರಿಬ್ಯೂಟರ್ ಅಂತಂದ್ಬಿಟ್ಟು. ಅವ್ರು ನನಗೆ ಪಾರ್ಲೆಜಿ ಬಿಸ್ಕಿಟ್ ತಂದು ಕೊಟ್ರೆ ಅದನ್ನು ಜರ್ನಲಲ್ಲಿ ಎಂಟ್ರಿ ಮುಂಜಾನೆ ಮಾಡಿದ್ದೀರಾ. ಬಟ್ ನೈಟ್ ಏನು ಮಾಡಬೇಕು ನೀವು? ಅದನ್ನು ಲೆಜ್ಜರ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಆ ಟ್ರಾನ್ಸ್ಫರ್ ಮಾಡುವಂಥ ಪ್ರೊಸೆಸ್ಗೆ ನಾವೇನಂತ ಹೇಳ್ತೀವಿ? ದ್ಯಾಟ್ ಪ್ರಾಸೆಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಪೋಸ್ಟಿಂಗ್. ಇಲ್ಲಿದೆ ನೋಡಿ ಇವಾಗ. ಸೊ ನೆಕ್ಸ್ಟ್ ಅದು ಬರುತ್ತೆ. ಪೋಸ್ಟಿಂಗ್ ಈಸ್ ಅ ಪ್ರಾಸೆಸ್ ಆಫ್ ಟ್ರಾನ್ಸ್ಫರಿಂಗ್ ದ ಎಂಟ್ರೀಸ್ ಆಫ್ ದ ಟ್ರಾನ್ಸಾಕ್ಷನ್ ಫ್ರಮ್ ಜರ್ನಲ್ ಟು ಲೆಜ್ಜರ್. ಸೊ ಅಂದರೆ ABC ಅನ್ನುವಂಥ ಒಂದು ಲೆಜ್ಜರನ್ನು ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿರ್ತೀರಾ. ಆಯಿತಾ? ಸೊ ಲೆಜ್ಜರ್ ಒಳಗಡೆ ಆ ಎಂಟ್ರಿನ ನೀವು ಪಾಸ್ ಮಾಡಬೇಕಾಗತ್ತೆ. ಅಂದರೆ ABC ಡಿಸ್ಟ್ರಿಬ್ಯೂಟರ್ಸ್ ಅಂಥೇಳಿ ಒಂದು ಪೇಜ್ ಇದೆ ನಿಮ್ಮದು. ಆ ಲೆಜ್ಜರಲ್ಲಿ ಅಂದರೆ ಕಂಪ್ಯೂಟರಲ್ಲಿ ಲೆಜ್ಜರ್ ಇರುತ್ತೆ.
ಮ್ಯಾನ್ಯುವಲಲ್ಲಿ ನೀವು ಲೆಜ್ಜರ್ ಅಂದರೆ ಬುಕ್ ಇರುತ್ತೆ, ನೋಟ್ಬುಕ್ ಅಥವಾ ಒಂದು ಉದ್ದೊಂದು ಬುಕ್ ಇರುತ್ತೆ. ಸೊ ಅದರಲ್ಲಿ ನೀವೇನು ಮಾಡಬೇಕಾಗುತ್ತೆ, ಮತ್ತೊಮ್ಮೆ ಆ ಎಂಟ್ರಿನ ABC ಡಿಸ್ಟ್ರಿಬ್ಯೂಟರ್ ಅನ್ನುವಂಥ ಪೇಜ್ ಒಳಗಡೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಸೊ ದ್ಯಾಟ್ A to Z ಅಂದರೆ ABC ಡಿಸ್ಟ್ರಿಬ್ಯೂಟ್ರು 2 ದಿವಸ ಹಿಂದೆ ಬಂದಿದ್ದರು ಅಥವಾ 1 ವಾರ ಹಿಂದೆನೂ ಬಂದಿದ್ದರು, ಇವತ್ತು ಬಂದಿದ್ದರು, ಡೇಟ್ ವೈಸ್ ಅವ್ರದ್ದು ಮಾತ್ರ ABC ಡಿಸ್ಟ್ರಿಬ್ಯೂಟರ್ದು ಮಾತ್ರ ಟ್ರಾನ್ಸಾಕ್ಷನ್ಸ್ ಆ ಲೆಜ್ಜರಲ್ಲಿ ಇರುತ್ತೆ. ದ್ಯಾಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಕ್ಲಾಸಿಫೈಡ್ ರೆಕಾರ್ಡ್. ಸೊ ಏನಾದರೂ ನಿಮಗೆ ABC ಡಿಸ್ಟ್ರಿಬ್ಯೂಟರ್ದು ಡೀಟೇಲ್ಸ್ ಬೇಕಪ್ಪ ಅಂದರೆ ಈ ಲೆಜ್ಜರ್ ಓಪನ್ ಮಾಡಿಬಿಟ್ರೆ ನಿಮಗೆ ABC ಡಿಸ್ಟ್ರಿಬ್ಯೂಟರ್ದು ಟೋಟಲ್ ಡೀಟೇಲ್, ಅವ್ರು ಯಾವಾಗ ಬಂದರು, ಏನು ಮಾಲ್ ಕೊಟ್ಟರು, ಎಷ್ಟು ಕೊಟ್ಟರು, ಅದೆಲ್ಲ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಲೆಜ್ಜರ್ ಅಂತ ಹೇಳ್ತೀವಿ. ಸೊ ಲೆಜ್ಜರ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದಂಗೆ ಆಯಿತು ಇವಾಗ ಅಕೌಂಟ್ಸಲ್ಲಿ. ನೆಕ್ಸ್ಟ್ ಹೋಗೋಣ, ಓಚರ್. ಓಚರ್ ಅನ್ನುವಂಥ ವರ್ಡನ್ನು ನೀವು ಕೇಳಿರ್ತೀರ, ಬಟ್ ಎಕ್ಸಾಕ್ಟ್ಲಿ ಅದ್ರ ಮೀನಿಂಗ್ ಅಂತ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರು ಗೊತ್ತಿರಲ್ಲ. ಸೊ ಇಟ್ ರೆಫರ್ಸ್ ಟು ದ ಎನಿ ರಿಟರ್ನ್ ಡಾಕ್ಯುಮೆಂಟ್ ಇನ್ ಸಪೋರ್ಟ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್. ಯಾವುದೇ ಒಂದು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆದಾಗ ಒಂದು ಡಾಕ್ಯುಮೆಂಟನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ. ದಟ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆಸ್ ಅನ್ ಓಚರ್. ಇಟ್ ಈಸ್ ಅ ಪ್ರೂಫ್ that particularly transaction has taken place on the particular date. ಅಂದರೆ ಇವತ್ತಿನ ದಿವಸ ಈ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥ ಒಂದು ಪ್ರೂಫನ್ನು ನಾವು ಓಚರ್ ಅಂತ ಕರಿತೀವಿ. ಯೂಶ್ವಲಿ ನಾವು ಯಾವುದೇ ಒಂದು ಸಣ್ಣ ಆರ್ಗನೈಸೇಷನಲ್ಲಿ ಎಂಪ್ಲಾಯಿಗೆ ಸ್ಯಾಲ್ರಿ ಕೊಡುವಾಗ ಸ್ಯಾಲ್ರಿ ಕೊಟ್ಟಾದ ತಕ್ಷಣ ಒಂದು ಓಚರಲ್ಲಿ ಸಿಗ್ನೇಚರ್ ತೊಗೊತೀವಿ. ಅಂದರೆ ನಾನು ಇವ್ರಿಗೆ ಸ್ಯಾಲ್ರಿ ಕೊಟ್ಟಿದ್ದೀನಿ ಅಂತಂದ್ಬಿಟ್ಟು ಒಂದು ಪ್ರೂಫ್ ಇರುತ್ತೆ, ಅವ್ರು ಸಿಗ್ನೇಚರ್ ಮಾಡಿ ಸ್ಯಾಲ್ರಿ ತೊಗೋಬೇಕಾಗತ್ತೆ. ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಆರ್ ಕಾಲ್ಡ್ ಅಸ್ ಓಚರ್. ಇದಕ್ಕೆ ನಾವು ಓಚರ್ ಅಂತ ಕರಿತೀವಿ. ಪೋಸ್ಟಿಂಗ್ ಬಗ್ಗೆ ಆಗಲೇ ಹೇಳ್ಕೊಟ್ಟೆ ನಾನು. ಇಟ್ ಈಸ್ ಅ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ದ ಎಂಟ್ರೀಸ್ ಆಫ್ ಅ ಟ್ರಾನ್ಸಾಕ್ಷನ್ ಫ್ರಾಮ್ ಜರ್ನಲ್ ಟು ದ ಲೆಜ್ಜರ್. ಅಂದರೆ ಜರ್ನಲಲ್ಲಿ ಸೀಕ್ವೆನ್ಸ್ ಆಗಿ ಎಂಟ್ರಿ ಮಾಡಿರ್ತೀವಿ, ಲೆಜ್ಜರಲ್ಲಿ ಕ್ಲಾಸಿಫಿಕೇಷನ್ ಮಾಡಿ ಎಂಟ್ರಿ ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಮೀನ್ಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೋಟಲ್ ಅಮೌಂಟ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಇದ್ರ ಬಗ್ಗೆ ಡೀಟೇಲ್ ಒಳಗೆ ನಾನು ಹೇಳಿದ್ದೀನಿ, ಡೆಬಿಟ್ ಅಂದರೆ ಏನು, ಕ್ರೆಡಿಟ್ ಅಂದರೆ ಏನು. ಸೊ ಬ್ಯಾಲೆನ್ಸ್ ಅಂತಂದರೆ ಇಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾಲಮ್ ಇನ್ ಅನ್ ಅಕೌಂಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ನ್ಯಾರೇಷನ್ ಅಂತ ಹೇಳ್ತೀವಿ. ನ್ಯಾರೇಷನ್ ಅಂತಂದರೆ ಏನಪ್ಪ, ದಿಸ್ ಇಸ್ ನಾಟ್ ಅ ಪಾರ್ಟ್ ಆಫ್ ದ ಅಕೌಂಟ್ಸ್, ಬಟ್ ಆದರೂ ಕೂಡ ಇಂಪಾರ್ಟೆಂಟ್. ಏನಂದರೆ ಇಟ್ ಈಸ್ ಅ ಶಾರ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ನೇಚರ್ ಆಫ್ ದ ಟ್ರಾನ್ಸಾಕ್ಷನ್ ಎಕ್ಸ್ಪ್ಲೇನಿಂಗ್ ದ ರೀಸನ್ ಆಫ್ ಎಂಟ್ರಿ. ಸೊ ಟ್ಯಾಲಿಯಲ್ಲಿ ಕೂಡ ನ್ಯಾರೇಷನ್ ಇರುತ್ತೆ ಕೆಳಗಡೆ. ಮ್ಯಾನ್ಯುವಲಿ ನೀವು ಮಾಡುವಾಗ ಕೂಡ ನ್ಯಾರೇಷನ್ ಬರೀಲೇಬೇಕು ಅಂದರೆ ಏನು, ಇದು ಕಂಪಲ್ಸರಿ ಅಲ್ಲ. ಯಾವುದೇ ಒಂದು ಟ್ರಾನ್ಸಾಕ್ಷನ್ನು ಇದರ ಸಂಬಂಧಪಟ್ಟಂಗೆ ನಾನು ಒಂದು ಸ್ವಲ್ಪ ನೋಟ್ಸ್ ಬರಿಬೇಕು, ಎಕ್ಸ್ಪ್ಲನೇಟರಿ ನೋಟ್ ಬರಿಬೇಕು ಅಂತ ನಿಮಗೆ ಅನಿಸಿದಾಗ ಆವಾಗ ನೀವು ನ್ಯಾರೇಷನ್ ಅಂತ ಅಂದ್ಬಿಟ್ಟು ಬರಿಬೇಕಾಗತ್ತೆ. ಇಟ್ ಇಸ್ ಅ ಶಾರ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ನೇಚರ್ ಆಫ್ ದ ಟ್ರಾನ್ಸಾಕ್ಷನ್ ಎಕ್ಸ್ಪ್ಲೇನಿಂಗ್ ದ ರೀಸನ್ ಆಫ್ ದ ಎಂಟ್ರಿ. ಸೊ ಇದನ್ನು ಏನಕ್ಕೆ ನಾವು ಬರಿತಾ ಇದ್ವಿ, ಈ ಎಂಟ್ರಿನ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಶಾರ್ಟಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅದಕ್ಕೆ ನ್ಯಾರೇಷನ್ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ಎಕ್ಸ್ಪೆನ್ಸಸ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ. ಇಟ್ಸ್ ಆರ್ ಅಮೌಂಟ್ ಆಫ್ ಅ ಸ್ಪೆಂಡ್ ಆನ್ ಪರ್ಚೇಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಸೆಲ್ಲಿಂಗ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಏನೇ ನಮ್ಮದು ಬಿಸ್ನೆಸ್ಸಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ, ಪರ್ಚೇಸ್ ಮಾಡುವಾಗ ದುಡ್ಡು ಖರ್ಚು ಮಾಡ್ತೀವಿ, ನಾವು ಖರ್ಚಿಗೆ ನಾವು ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ, ಕರೆಕ್ಟಾ? ಸೊ ಎಕ್ಸಾಂಪಲ್ ಸ್ಯಾಲ್ರಿ ಕೊಡ್ತೀವಿ, ವೇಜಸ್ ಕೊಡ್ತೀವಿ, ಆಫೀಸ್ ರೆಂಟ್ ಕೊಡ್ತೀವಿ. ಸೊ ಇದನ್ನೆಲ್ಲ ಏನಾಗುತ್ತೆ, ದುಡ್ಡು ಹೊರಗಡೆ ಹೋಗಿಬಿಡುತ್ತೆ, ಅದನ್ನು ನಾವು ಎಕ್ಸ್ಪೆನ್ಸಸ್ ಅಂತ ಹೇಳಿ ಹೇಳ್ತೀವಿ. ಸೊ ದ್ಯಾಟ್ ಮೀನ್ಸ್ ಫಾರ್ ದ ಬಿಸ್ನೆಸ್, ಏನೋ ಒಂದು ಬಿಸ್ನೆಸ್ ಮಾಡಲಿಕ್ಕೆ, ಗೂಡ್ಸ್ ಪರ್ಚೇಸ್ ಮಾಡಲಿಕ್ಕೆ, ಅಥವಾ ಎಂಪ್ಲಾಯಿಗೆ ಸ್ಯಾಲ್ರಿ ಕೊಡಲಿಕ್ಕೆ, ಲೇಬರ್ಗೆ ವೇಜಸ್ ಕೊಡಲಿಕ್ಕೆ, ಆಫೀಸಿಗೆ ರೆಂಟ್ ಕೊಡಲಿಕ್ಕೆ ನಾವು ದುಡ್ಡನ್ನು ಖರ್ಚು ಮಾಡಿದಾಗ ಅದನ್ನು ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಟರ್ಮ್ ಇದೆ, ಬಟ್ ಅದು ಏನಂತೀವಿ ನಾವು ಲಾಸಸ್ ಅಂತ ಹೇಳ್ತೀವಿ. ಲಾಸಸ್ ಅಂದರೆ ಸರಿಯಾಗಿ ತಿಳ್ಕೊಳ್ಳಿ ಸ್ಟೂಡೆಂಟ್ಸ್. ವಾಟ್ ಯು ಮೀನ್ ಬೈ ಲಾಸಸ್? ವೆನ್ ದರ್ ಇಸ್ ಅ ರಿಡಕ್ಷನ್ ಇನ್ ದ ಅಸೆಟ್ಸ್ ಆರ್ ರಿಸೋರ್ಸಸ್ ವಿತೌಟ್ ಎನಿ ಬೆನಿಫಿಟ್ಸ್ ಇಸ್ ಟರ್ಮ್ಡ್ ಆಸ್ ಅ ಲಾಸ್. ಅಂದರೆ ಕೆಲವೊಮ್ಮೆ ನಾವು ಗೂಡ್ಸ್ ಇರುತ್ತೆ, ಅಂಗಡಿಯಲ್ಲಿ ನಾವು ಸ್ಟಾಕ್ ಇರುತ್ತೆ ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ಇವಾಗ ಸ್ಟಾಕನ್ನು ಸೇಲ್ ಮಾಡಿದಾಗ ಏನು ಬರುತ್ತೆ, ದುಡ್ಡು ನನ್ನ ಕಡೆ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದೇ ದುಡ್ಡನ್ನು ಮತ್ತೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೊಂದು ಸ್ವಲ್ಪ ಗೂಡ್ಸನ್ನು ತೊಗೊಂಬರ್ತೀವಿ. ದ್ಯಾಟ್ ಈಸ್ ಡಿಫ್ರೆಂಟ್, ಕರೆಕ್ಟ್. ಬಟ್ ಏನಾಗುತ್ತೆ ಕೆಲವೊಮ್ಮೆ ಲಾಸ್ ಅಂತಂದರೆ ಏನು? ದರ್ ಇಸ್ ಅ ರಿಡಕ್ಷನ್ ಇನ್ ದ ಅಸೆಟ್ ಹೋಗುತ್ತೆ, ಗೂಡ್ಸ್ ಹೋಗುತ್ತೆ, ಬಟ್ ನನಗೇನು ದುಡ್ಡೇ ಬರೋದಿಲ್ಲಪ್ಪ. ಸರ್ ಅದು ಹೆಂಗಾಗುತ್ತೆ? ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ದ ಫೈರ್. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೇವೆ, ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ದ ಫೈರ್. ಅಂದರೆ ನಮ್ಮ ಅಂಗಡಿಗೆ ಯಾವುದೋ ಒಂದು ಅಂಗಡಿಗೆ ಬೆಂಕಿ ಹತ್ತಪ್ಪ, ಅದೆಲ್ಲ ಗೂಡ್ಸ್ ಏನಾಗುತ್ತೆ, ಸ್ಟಾಕು ಸುಟ್ಟು ಹೋಗುತ್ತೆ. ಸೊ ಆ ಟೈಮಲ್ಲಿ ನನಗೆ ದುಡ್ಡೇ ಬರೋದಿಲ್ಲ, ಗೂಡ್ಸ್ ಮಾತ್ರ ಹೋಯಿತು, ದುಡ್ಡು ಬರಲಿಲ್ಲ. ಇಂಥ ಸಿಚುವೇಷನ್ಗೆ ಅದನ್ನು ನಾವು ಲಾಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಕೌಂಟ್ಸಲ್ಲಿ. ಅಥವಾ ಥೆಫ್ಟ್, ಕಳು ಆಗುತ್ತೆ. ಸೊ ಕಳು ಆದಾಗ ನಾವು ಗೂಡ್ಸ್ ಹೋಯಿತು ಬಟ್ ದುಡ್ಡು ಬರಲಿಲ್ಲ, ಕರೆಕ್ಟ್ ಅಲ್ವಾ? ಸೊ ದ ಸೇಮ್ ಸಿಚುವೇಷನ್ ವೆನ್ ದರ್ ಇಸ್ ಅ ರಿಡಕ್ಷನ್, ಅಂದರೆ ಅಸೆಟ್ ಎಲ್ಲ ಹೋಯಿತು ಬಟ್ ದುಡ್ಡು ನನಗೆ ಬರಲಿಲ್ಲ, ದಿಸ್ ಇಸ್ ಕಾಲ್ಡ್ ಎಸ್ ಎ ಲಾಸ್. ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದ ಗೂಡ್ಸ್. ಅಂದರೆ ಎಕ್ಸ್ಪೆನ್ಸಸ್ ಮಾಡೋಕ್ಕೆ, ಲಾಸ್ ಅನ್ನೋಕ್ಕೆ ಭಾಳಷ್ಟು ಡಿಫ್ರೆನ್ಸ್ ಇದೆ, ವ್ಯತ್ಯಾಸ ಇದೆ, ತಿಳ್ಕೊಳ್ಳಿ ಸ್ಟೂಡೆಂಟ್ಸ್, ಓಕೆನಾ? Income, it is referred to an amount received or receivable for the sale
ಆಫ್ ಅ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂದರೆ ಯಾವುದೇ ಒಂದು ಗೂಡ್ಸನ್ನು ಈಗ ಜಸ್ಟ್ ಹೇಳಿದ್ನಲ್ಲ, ಸೇಲ್ ಮಾಡಿದಾಗ ನಿಮಗೆ ಒಂದು ದುಡ್ಡು ಬರುತ್ತೆ, ಆ ದುಡ್ಡನ್ನು ನೀವು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ಬೋದು. ಅಥವಾ ಸಫೋರ್ ಇಫ್ ಯು ಆರ್ ಗಿವಿಂಗ್ ಸರ್ವಿಸಸ್ ಟು ದ ಕಸ್ಟಮರ್ಸ್, ಆ ಕಸ್ಟಮರ್ಗೆ ನೀವು ಸರ್ವಿಸ್ ಕೊಟ್ಟಾಗ ನೀವು ಫೀಸ್ ಅಂತ ತೊಗೊತೀರಾ, ಆ ಫೀಸ್ಗೆ ನಾವು ಏನಂತ ಕರಿಬೋದು, ಇನ್ಕಮ್ ಅಂತ ಕರಿಬಹುದು. ಸೊ ನೆಕ್ಸ್ಟ್ ಒನ್ ಈಸ್ that is the end of our terminologies related to the accounts. So these are all the important terminologies that we have discussed in previous 2 sessions. So try to be perfect in all the terminologies so that next sessions ನಿಮಗೆ ಟ್ಯಾಲಿ ಬರುತ್ತೆ, ಟ್ಯಾಲಿನ ನೋಡ್ಕೊಳ್ಳಿ, ಚೆನ್ನಾಗಿ ತಿಳ್ಕೊಳ್ಳಿ. So which is very helpful. Thank you very much students.